ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ, ಇದ್ದಕ್ಕಿದ್ದ ಹಾಗೆ ಸಕ್ಕರೆಯ ಬೆಲೆ ಹೆಚ್ಚಾಗ್ತಾ ಇದೆ. 10 ವರ್ಷಗಳಲ್ಲಿ ಮೊದಲ ಬಾರಿಗೆ ಭಾರತ ಸಕ್ಕರೆಯನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳೋದಕ್ಕೆ ಸುಂಕರಹಿತ ವ್ಯವಸ್ಥೆಯನ್ನ ಒದಗಿಸಿಕೊಟ್ಟಿದೆ. ಹಾಗೆ ಸಕ್ಕರೆ ದಾಸ್ತಾನಿನ ಮೇಲೆ ಒಂದಷ್ಟು ನಿರ್ಬಂಧಗಳನ್ನ ಹೇರಲಾಗ್ತಾ ಇದೆ. ಮಾರುಕಟ್ಟೆಗೆ ಸಕ್ಕರೆ ಸಾಕಷ್ಟು ಬರೋ ಹಾಗೆ ಮತ್ತು ಬೆಲೆ ಏರಿಕೆ ಆಗದ ಹಾಗೆ ತಡೆಯೋದಕ್ಕೆ ಪ್ರಯತ್ನಗಳು ಕೂಡ ನಡೀತಾ ಇವೆ. ಇನ್ನು ದೇಶದ ಬಹುತೇಕ ಮಾಧ್ಯಮಗಳು ಸಕ್ಕರೆ ಬೆಲೆ ಹೆಚ್ಚಳದ ಸುದ್ದಿಯನ್ನ ಹೇಳ್ತಾ ಇವೆ. ಪ್ರತಿಪಕ್ಷಗಳು ಇದು ಸರ್ಕಾರದ ವೈಫಲ್ಯ ಅಂತ ಮಾತಾಡ್ತಾ ಇವೆ. ಹಾಗಾದ್ರೆ ಏಕಾಏಕಿ ಸಕ್ಕರೆಯ ಅಭಾವ ಉಂಟಾಗೋದಕ್ಕೆ ಕಾರಣ ಏನು? ಎಥನಾಲ್ ಬಳಕೆ ಹೆಚ್ಚಾಗ್ತಾ ಇರುವುದೇ ಸಕ್ಕರೆ ಬೆಲೆ ಏರಿಕೆಗೆ ಕಾರಣನಾ? ಸಕ್ಕರೆಯ ಮಾರುಕಟ್ಟೆಯಲ್ಲಿ ಏನಾಗ್ತಾ ಇದೆ? ಈ ಸಿಹಿ ಪದಾರ್ಥ ಗ್ರಾಹಕರಿಗೆ ಕಹಿ ಆಗ್ತಾ ಇರುವುದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ಕೆಲ ದಿನಗಳಿಂದ ಸಕ್ಕರೆ ಬೆಲೆ ದಿಢೀರನೆ ಹೆಚ್ಚಳ ಕಾಣ್ತಾ ಇದೆ. ಬೆಲ್ಲ ಕೂಡ ತನ್ನ ಬೆಲೆಯನ್ನ ಹೆಚ್ಚು ಕಡಿಮೆ 40% ಏರಿಕೆಯನ್ನು ದಾಖಲು ಮಾಡಿದೆ. ಕಳೆದ ವರ್ಷ ರಿಟೇಲ್ ಮಾರುಕಟ್ಟೆಯಲ್ಲಿ ಕೆಜಿಗೆ 46 ರೂಪಾಯಿವರೆಗೆ ಇದ್ದ ಸಕ್ಕರೆ ಬೆಲೆ ಈಗ ಏಕಾಏಕಿ 52 ರೂಪಾಯಿಯನ್ನು ಮುಟ್ಟಿದೆ. ಇದಕ್ಕೆ ಕಾರಣ ಎಥನಾಲ್ಗೆ ಹೆಚ್ಚು ಮಹತ್ವ ಸಿಗ್ತಾ ಇರುವುದರಿಂದ ಸಕ್ಕರೆಯ ಉತ್ಪಾದನೆ ಕಡಿಮೆಯಾಗಿ ಮಾರುಕಟ್ಟೆಗೆ ಪೂರೈಕೆಯಾಗುವ ಸಕ್ಕರೆಯ ಪ್ರಮಾಣ ಕಡಿಮೆ ಆಗಿರುವುದರಿಂದ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಕಾರಣ ಇದೊಂದೇ ಅಲ್ಲ, ಅಲ್ಲಿ ಹಲವಾರು ಕಾರಣಗಳಿವೆ. ಅದನ್ನು ನೋಡೋ ಮೊದಲು ಭಾರತದ ಸಕ್ಕರೆ ಉತ್ಪಾದನೆಯ ಪ್ರಮಾಣ ಮತ್ತು ಈಗಿನ ಪರಿಸ್ಥಿತಿಯ ಬಗ್ಗೆ ಕೂಡ ನಾವೊಂದು ಸ್ವಲ್ಪ ನೋಡ್ಬಿಡೋಣ. ಭಾರತ ಜಾಗತಿಕವಾಗಿ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದಿಸುವ ದೇಶಗಳ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡ್ಕೊಳುತ್ತೆ. ಜಗತ್ತಿನ ಅತಿ ದೊಡ್ಡ ಸಕ್ಕರೆ ಉತ್ಪಾದಕ ದೇಶಗಳ ಪಟ್ಟಿಯನ್ನು ನಾವು ನೋಡೋದಾದ್ರೆ ಅದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಬ್ರೆಜಿಲ್. 43.8 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಅಂದ್ರೆ ಒಟ್ಟು ಜಾಗತಿಕ ಉತ್ಪಾದನೆ ಏನಿದೆ ಅದರ 24% ಪ್ರೊಡ್ಯೂಸ್ ಮಾಡುತ್ತೆ. 2ನೇ ಸ್ಥಾನದಲ್ಲಿ ಭಾರತ ಇದೆ. ಭಾರತ ಸುಮಾರು 39-40 ಮಿಲಿಯನ್ ಮೆಟ್ರಿಕ್ ಟನ್ ಅಂದ್ರೆ 16-17% ಉತ್ಪಾದನೆಯಲ್ಲಿ ಪಾಲನ ಹೊಂದಿದೆ. ಇನ್ನು ಯುರೋಪಿಯನ್ ಯೂನಿಯನ್ ಸುಮಾರು 15.5 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸಕ್ಕರೆಯನ್ನ ಉತ್ಪಾದನೆ ಮಾಡ್ತಾರೆ. ಚೈನಾ 12.6 ಮಿಲಿಯನ್ ಮೆಟ್ರಿಕ್ ಟನ್, ಥೈಲ್ಯಾಂಡ್ 11.26 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸಕ್ಕರೆಯನ್ನು ಉತ್ಪಾದನೆ ಮಾಡುತ್ತೆ. ಇನ್ನು ಸಕ್ಕರೆ ರಫ್ತು ಮಾಡೋ ದೇಶಗಳ ಪಟ್ಟಿನ ನಾವು ನೋಡಿದ್ರೆ ಅದರಲ್ಲಿ ಭಾರತಕ್ಕಿರೋದು 3ನೇ ಸ್ಥಾನ. ಅಲ್ಲಿ ಕೂಡ ಮೊದಲ ಸ್ಥಾನದಲ್ಲಿ ಬ್ರೆಜಿಲ್ ಇದೆ, 2ನೇ ಸ್ಥಾನದಲ್ಲಿ ಥೈಲ್ಯಾಂಡ್ ಕಾಣಿಸ್ಕೊಳ್ಳುತ್ತೆ, 3ನೇ ಸ್ಥಾನದಲ್ಲಿ ಭಾರತ ಇದೆ. ಆ ನಂತರದ ಸ್ಥಾನಗಳಲ್ಲಿ ಆಸ್ಟ್ರೇಲಿಯಾ, ಫ್ರಾನ್ಸ್, ಕೊಲಂಬಿಯಾ ಮುಂತಾದ ದೇಶಗಳು ಬರುತ್ತವೆ. ಸೊ ಇಲ್ಲಿ ಸುಮಾರು 39-40 ಟನ್ ಸಕ್ಕರೆಯನ್ನ ಉತ್ಪಾದನೆ ಮಾಡುವ, ಸರಾಸರಿ 6-7 ಮಿಲಿಯನ್ ಟನ್ವರೆಗೆ ಸಕ್ಕರೆಯನ್ನ ರಫ್ತು ಮಾಡುವ ಭಾರತ ಈಗ ತಾನೇ ಡ್ಯೂಟಿ ಫ್ರೀ ಸಕ್ಕರೆ ಆಮದು ಮಾಡ್ಕೋಬೇಕಾದ ಪರಿಸ್ಥಿತಿಗೆ ಬಂದು ತಲುಪಿದೆ. ನಮ್ಮಲ್ಲಿ ಸಾಮಾನ್ಯವಾಗಿ ವರ್ಷಕ್ಕೆ ನಮಗೆ 280 ಲಕ್ಷ ಟನ್ ಅಷ್ಟು ಮಾರುಕಟ್ಟೆ ಬೇಡಿಕೆ ಇದೆ. ಇದಲ್ಲದೆ ಸುಮಾರು 3 ತಿಂಗಳಿಗೆ ಬೇಕಾಗುವಷ್ಟು ಅಂದ್ರೆ ಸರಿ ಸುಮಾರು 60 ಲಕ್ಷ ಟನ್ ಅಷ್ಟು ಸಕ್ಕರೆಯನ್ನ ಯಾವಾಗ್ಲೂ ರಿಸರ್ವ್ ಅಲ್ಲಿ ಇಟ್ಟಿರ್ತಾರೆ. ಆದ್ರೆ ಈ ಬಾರಿ ಅದು ಕೇವಲ 2 ತಿಂಗಳುಗಳಿಗೆ ಸಾಕಾಗುವಷ್ಟು ಮಾತ್ರ ಇದೆಯಂತೆ. ಹೀಗಾಗಿ 10 ಲಕ್ಷ ಟನ್ ಸಕ್ಕರೆಯನ್ನ ಆಮದು ಮಾಡಿಕೊಳ್ಳಲಾಗಿದೆ. ಹಾಗಂತ ಸಕ್ಕರೆ ಆಮದಿನ ಮೇಲೆ ಭಾರತ ಯಾವತ್ತೂ ನಿರ್ಬಂಧವನ್ನೇನು ವಿಧಿಸಿರಲಿಲ್ಲ. ನೀವು ಬೇಕಾದ್ರೆ ವಿದೇಶಿ ಸಕ್ಕರೆಯನ್ನ ಆಮದು ಮಾಡ್ಕೋಬಹುದಿತ್ತು, ಆದ್ರೆ ಅದರ ಮೇಲೆ 100% ಟ್ಯಾರಿಫ್ ವಿಧಿಸಲಾಗ್ತಾ ಇತ್ತು. ವಿದೇಶದಿಂದ ಬರುವ ಸಕ್ಕರೆ ಇಲ್ಲಿ ತಯಾರಾಗುವ ಸಕ್ಕರೆಗಿಂತ ಕಡಿಮೆ ಬೆಲೆಗೆ ಅಥವಾ ಅದೇ ಬೆಲೆಗೆ ಸಿಕ್ಕರೂ ಕೂಡ ನಮ್ಮ ರೈತರು, ನಮ್ಮ ಕಾರ್ಖಾನೆಗಳು ನಷ್ಟಕ್ಕೀಡಾಗುತ್ತವೆ ಅನ್ನೋ ಕಾರಣಕ್ಕೆ ಸಕ್ಕರೆಯ ಆಮದಿನ ಮೇಲೆ ಟ್ಯಾರಿಫ್ ಅನ್ನ ಹೇರಲಾಗಿತ್ತು. ಆದರೆ ಈಗ ಟ್ಯಾರಿಫ್ ಇಲ್ಲದೆ 10 ಲಕ್ಷ ಟನ್ ರಾ ಶುಗರ್ ಆಮದಿಗೆ ಅವಕಾಶವನ್ನ ಕೊಡಲಾಗಿದೆ. ಗೆಳೆಯರೆ, ಇಲ್ಲಿ ನಾವು ಬಳಸುವ ಬಿಳಿ ಸಕ್ಕರೆ ಇದೆ ನೋಡಿ, ಇದು ರಿಫೈನ್ಡ್ ಸಕ್ಕರೆ ಅಂದ್ರೆ ಸಂಸ್ಕರಿಸಲ್ಪಟ್ಟ, ಬ್ಲೀಚ್ ಮಾಡಲ್ಪಟ್ಟ ಸಕ್ಕರೆ. ಭಾರತ ಈಗ ಆಮದು ಮಾಡ್ಕೊಳ್ತಾ ಇರೋದು ಕಚ್ಚಾ ಸಕ್ಕರೆಯನ್ನ. ಅದು ಬ್ರೌನ್ ಕಲರ್ ಅಲ್ಲಿರುತ್ತೆ, ಕ್ರಿಸ್ಟಲ್ ರೂಪದಲ್ಲಿರುತ್ತೆ, ಸಂಪೂರ್ಣವಾಗಿ ಮೊಲಾಸಿಸ್ ಅನ್ನ ಹೊರತೆಗೆಯುವ ಮೊದಲಿನ ಬ್ಲೀಚ್ ಮಾಡದ ಸಕ್ಕರೆ ಅದು. ಅದನ್ನ ನಮ್ಮ ರಿಫೈನರಿಗಳಲ್ಲಿ ಸಂಸ್ಕರಿಸಲಾಗುತ್ತೆ. ಹೀಗೆ ರಾ ಶುಗರ್ ಯಾಕೆ ತಗೋತಾ ಇದ್ದಾರೆ ಅಂದ್ರೆ ಈಗಾಗಲೇ ನಮ್ಮ ಸಂಸ್ಕರಣಾ ಘಟಕಗಳಲ್ಲಿ ಸುಮಾರು 3 ಮಿಲಿಯನ್ ಅಷ್ಟು ಸಕ್ಕರೆ ದಾಸ್ತಾನಿದೆಯಂತೆ. ಅದನ್ನ ಹೊರತೆಗೆಸಬೇಕು. 10 ಲಕ್ಷ ಟನ್ ಅಷ್ಟು ಸಕ್ಕರೆ ಬರ್ತಾ ಇದೆ ಅಂತ ಗೊತ್ತಾದ್ರೆ ರಿಫೈನರಿಗಳು ತಮ್ಮ ಬಳಿ ಇರೋ ಸಕ್ಕರೆಯನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತವೆ. ಆ ಮೂಲಕ ಸಪ್ಲೈ ಹಾಗೂ ಡಿಮ್ಯಾಂಡ್ ನಡುವಿನ ಅಂತರವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದ್ರಿಂದ ಬೆಲೆ ನಿಯಂತ್ರಣ ಸಾಧ್ಯ ಆಗುತ್ತೆ. ಹೀಗಾಗಿ ರಾ ಶುಗರ್ ಆಮದಾಗ್ತಾ ಇದೆ. ಇನ್ನು ನವೆಂಬರ್ ಅಲ್ಲಿ ನಮ್ಮಲ್ಲಿ ಹೊಸ ಕಬ್ಬು ಬಂದಿರತ್ತೆ, ಅದರ ಕ್ರಷಿಂಗ್ ಶುರು ಆಗಿರುತ್ತೆ. ಹೀಗಾಗಿ ಹೊಸ ಸಕ್ಕರೆ ಮಾರುಕಟ್ಟೆಗೆ ಬಿಡುಗಡೆ ಕೂಡ ಆಗುತ್ತೆ. ಅಷ್ಟರಲ್ಲೊಂದು ದೊಡ್ಡ ಅಭಾವ ಉಂಟಾಗದ ಹಾಗೆ ತಡೆಯುವ ಕೆಲಸವನ್ನ ಈಗ ಸರ್ಕಾರ ಮಾಡ್ತಾ ಇದೆ. ಇನ್ನು ಈ ಕೊರತೆ ಅನ್ನೋದು ಯಾಕೆ? ಇದಕ್ಕೆ ಎಥನಾಲ್,
ಇರಾನ್ ಅಮೆರಿಕ ಯುದ್ಧ ಇವೆಲ್ಲ ಕಾರಣನ ಅಲ್ಲ ಅಂತ ಹೇಳೋದಿಕ್ಕಾಗೋದಿಲ್ಲ. ಆದ್ರೆ ಇದೊಂದೇ ಕಾರಣ ಅಂತ ಕೂಡ ಅಲ್ಲ. ಇಲ್ಲಿ ಕಳೆದ 3 ವರ್ಷಗಳಿಂದಲೂ ವಿಪರೀತ ಅನ್ನೋಷ್ಟು ಹವಾಮಾನ ವೈಪರೀತ್ಯಗಳುಂಟಾಗ್ತಾ ಇರೋದ್ರಿಂದ ಕಬ್ಬಿನ ಇಳುವರಿ ಕಡಿಮೆ ಆಗಿದೆ. 2023ರಲ್ಲಿ ತೀವ್ರ ಮಳೆ ಕೊರತೆ ಉಂಟಾಯಿತು. ಇನ್ನು 24ರಲ್ಲಿ ಅತಿ ಹೆಚ್ಚು ಮಳೆ ಆಯಿತು. ಈ ಎರಡೂ ಕೂಡ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಬ್ಬಿನ ಇಳುವರಿ ಕುಗ್ಗೋದಿಕ್ಕೆ ಕಾರಣ ಆಯಿತು. ಸಾಮಾನ್ಯವಾಗಿ ಹೆಕ್ಟೇರ್ಗೆ 120ರಿಂದ 130 ಟನ್ ಅಷ್ಟು ಸಿಗ್ತಾ ಇದ್ದ ಕಬ್ಬು ಕೆಲ ಕಡೆಗಳಲ್ಲಿ ಬರೀ 80 ಟನ್ಗೆ ಇಳಿಕೆ ಆಯಿತು. ಇದರ ಜೊತೆಗೆ ಗಾಯದ ಮೇಲೆ ಬರೆ ಎಳೆಯೋದು ಅಂತಾರಲ್ಲ, ಹಾಗೆ 2025ರಲ್ಲಿ ಉತ್ತರ ಪ್ರದೇಶದಲ್ಲಿ ರೆಡ್ ರ್ಯಾಟ್ ರೋಗ ಕಬ್ಬಿನ ತಳಿಯನ್ನ ಬಾಧಿಸೋದಕ್ಕೆ ಶುರು ಮಾಡಿತು. ಹೀಗಾಗಿ 23ರಿಂದ ಶುರುವಾದ ಇಳುವರಿ ಕುಸಿತ 25ರಲ್ಲಿ ಕೂಡ ಮುಂದುವರಿತು. ಇದರ ಪರಿಣಾಮ 8 ವರ್ಷಗಳಲ್ಲೇ ಮೊಟ್ಟ ಮೊದಲ ಬಾರಿಗೆ ದೇಶದ ಬಳಕೆಗಿಂತ ಕಡಿಮೆ ಸಕ್ಕರೆ ಉತ್ಪಾದನೆ ನಮ್ಮಲ್ಲಾಯಿತು. ಸುಮಾರು 270ರಿಂದ 290 ಲಕ್ಷ ಟನ್ ಅಷ್ಟು ಸಕ್ಕರೆಯನ್ನ ಉತ್ಪಾದನೆ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಯಿತು. ಗೆಳೆಯರೆ, ನಮ್ಮಲ್ಲಿ ಡಿಮ್ಯಾಂಡ್ ಇರೋದು 280 ಲಕ್ಷ ಟನ್ ಸಕ್ಕರೆ, ಆದ್ರೆ ಉತ್ಪಾದನೆ ಆಗಿದ್ದು 290 ಲಕ್ಷ ಟನ್. ಹೀಗಾಗಿ ಸಕ್ಕರೆಯನ್ನ ರಫ್ತು ಮಾಡೋದಕ್ಕಿರ್ಲಿ, ನಮ್ಮಲ್ಲಿ ಹೆಚ್ಚುವರಿ ದಾಸ್ತಾನು ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇಲ್ಲದಂತಾಯಿತು. ಇನ್ನು ಇದರ ಜೊತೆ ಸಕ್ಕರೆ ಉತ್ಪಾದನೆ ಎಷ್ಟಾಗಬಹುದು ಅನ್ನೋ ಅಂದಾಜಿದೆ ನೋಡಿ, ಆ ಅಂದಾಜಲ್ಲಿ ಮಿಸ್ಕ್ಯಾಲ್ಕ್ಯುಲೇಷನ್ಸ್ ಅಂದ್ರೆ ತಪ್ಪು ಲೆಕ್ಕಾಚಾರಗಳಾದವು. 2025-26ರ ಸಕ್ಕರೆ ಋತುವಿನ ಆರಂಭದಲ್ಲಿ ಅಂದ್ರೆ 25ರ ನವೆಂಬರ್ ಅಲ್ಲಿ ಉತ್ಪಾದನೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಅಂದಾಜಿಟ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರ ಸುಮಾರು 15ರಿಂದ 20 ಲಕ್ಷ ಟನ್ ಅಷ್ಟು ಸಕ್ಕರೆಯನ್ನ ರಫ್ತು ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತು. ಆದ್ರೆ ವಾಸ್ತವಾಂಶ ಏನು ಅಂದ್ರೆ ಇಲ್ಲಿ ಏನು ನಿರೀಕ್ಷೆ ಮಾಡಿದ್ರು ಅಷ್ಟು ಉತ್ಪಾದನೆ ಆಗಲಿಲ್ಲ. ಅದು ಅರ್ಥ ಆಗೋ ಹೊತ್ತಿಗಾಗ್ಲೇ ಸುಮಾರು 6ರಿಂದ 8 ಲಕ್ಷ ಟನ್ ಅಷ್ಟು ಸಕ್ಕರೆ ರಫ್ತಾಗಿ ಹೋಗಿತ್ತು. ಇದರ ಪರಿಣಾಮ ಮಾರ್ಚ್ 2026ರ ಹೊತ್ತಿಗೆ ಕಾರ್ಖಾನೆಗಳ ದಾಸ್ತಾನು ತೀವ್ರ ಪ್ರಮಾಣದಲ್ಲಿ ಕುಸಿತು. ಮಾಸಿಕ ಮಾರಾಟ ಕೋಟಾನ ಪೂರೈಸೋದಕ್ಕೆ ಕೂಡ ಕಷ್ಟ ಆಗ್ತಾ ಇತ್ತು. ಆಗಲೇ ಬೆಲೆ ಏರಿಕೆಯ ಮುನ್ಸೂಚನೆ ಸಿಕ್ಕಿತ್ತು ಅಂತ ಕಾರ್ಖಾನೆಗಳ ಮೂಲಗಳು ತಿಳಿಸ್ತಾ ಇವೆ. ಇನ್ನು ಎಥನಾಲ್, ನಮ್ಮಲ್ಲಿ E20 ಪೆಟ್ರೋಲ್ ಮಾರುಕಟ್ಟೆಗೆ ಬರ್ತಾ ಇದೆ. ಪೆಟ್ರೋಲ್ಗೆ 20% ಎಥನಾಲ್ನ ಮಿಶ್ರಣ ಮಾಡ್ತಾ ಇದ್ದಾರೆ. E20ಗೆ ಸರ್ಕಾರ 2030ರ ಗುರಿಯನ್ನು ಹಾಕೊಂಡಿತ್ತು. ಆದರೆ ಅದನ್ನು ಭಾರತ ಗುರಿಗಿಂತ ಬೇಗ ಸಾಧಿಸಿಬಿಡ್ತು. 2025-26ರ ಹೊತ್ತಿಗಾಗಲೇ 20% ಎಥನಾಲ್ನ ಪೆಟ್ರೋಲ್ ಮಾರುಕಟ್ಟೆಗೆ ಬಂತು. ಹೀಗಾಗಿ ತೈಲ ಕಂಪನಿಗಳು ಖರೀದಿ ಮಾಡೋ ಎಥನಾಲ್ನ ಪ್ರಮಾಣ ಕೂಡ ಹೆಚ್ಚಾಯಿತು. 2013-14ರಲ್ಲಿ ಬರೀ 38 ಕೋಟಿ ಲೀಟರ್ನಷ್ಟಿದ್ದ ಎಥನಾಲ್ ಖರೀದಿ 2023-24ರಲ್ಲಿ 707 ಕೋಟಿ ಲೀಟರ್ಗೆ ಮತ್ತು 24-25ರ ಹೊತ್ತಿಗೆ 1040 ಕೋಟಿ ಲೀಟರ್ಗೆ ಏರಿಕೆ ಆಗಿದೆ. ಇಲ್ಲಿ ಸಕ್ಕರೆಗೆ ಡಿಮ್ಯಾಂಡ್ ಕಡಿಮೆ ಇದ್ದಾಗ ಅಥವಾ ಕಬ್ಬು ಮಾರುಕಟ್ಟೆಗೆ ಬರೋದು ಹೆಚ್ಚಾಗಿ ರೈತರಿಗೆ ಕೊಡೋ ಕಬ್ಬಿನ ಬೆಲೆ ಕಡಿಮೆ ಆಗದ ಹಾಗೆ ನೋಡಿಕೊಳ್ಳೋದಕ್ಕೆ ಸಕ್ಕರೆ ಕಾರ್ಖಾನೆಗಳು ಹೆಚ್ಚು ಎಥನಾಲ್ ಉತ್ಪಾದನೆ ಮಾಡಿದ್ರೆ ತಪ್ಪಿಲ್ಲ. ಅದು ಉತ್ತಮ ಆಯ್ಕೆ ಕೂಡ. ಯಾಕೆಂದ್ರೆ ಸಕ್ಕರೆ ಕಾರ್ಖಾನೆಗಳಿಗೆ ಕೂಡ ನಷ್ಟ ಆಗಬಾರ್ದು, ವರ್ಷ ಪೂರ್ತಿ ಕಬ್ಬು ಬೆಳೆದ ರೈತ ಕೂಡ ನಷ್ಟಕ್ಕೀಡಾಗಬಾರ್ದು. ಸೊ ಡಿಮ್ಯಾಂಡ್ ಸಪ್ಲೈ ಲೆಕ್ಕಾಚಾರದಲ್ಲಿ ಎಥನಾಲ್ ಅನ್ನೋ ಪ್ರಾಡಕ್ಟ್ ಕಬ್ಬಿನ ಬೆಲೆ ಕುಸಿತವನ್ನ ತಪ್ಪಿಸೋದಾದ್ರೆ ಒಳ್ಳೇದೆ. ಈಗ ನೋಡಿ, 2021-22ರ ಸೀಸನ್ ನಲ್ಲಿ ಒಟ್ಟು ಸಕ್ಕರೆಯ ಲಭ್ಯತೆ 340 ಲಕ್ಷ ಟನ್ ಅಷ್ಟಿತ್ತು. ಆಗ ಸುಮಾರು 34 ಲಕ್ಷ ಟನ್ ಸಕ್ಕರೆಯನ್ನು ಉತ್ಪಾದಿಸಬಹುದಾದಷ್ಟು ಕಬ್ಬು ಎಥನಾಲ್ ತಯಾರಿ ಮಾಡೋದಕ್ಕೆ ಡೈವರ್ಟ್ ಆಗಿತ್ತು. ಆದ್ರೆ ಕಬ್ಬಿನ ಇಳುವರಿ ಕಡಿಮೆ ಇದ್ದಾಗ ಕೂಡ ಸಕ್ಕರೆಯನ್ನ ತಯಾರು ಮಾಡೋ ಬದಲು ಆ ಕಬ್ಬನ್ನ ಎಥನಾಲ್ಗೆ ಡೈವರ್ಟ್ ಮಾಡಿದ್ರೆ ಸಕ್ಕರೆಯ ಅಭಾವ ಉಂಟಾಗುತ್ತೆ. ಇನ್ನು ಫ್ಯಾಕ್ಟರಿಗಳು ಹೀಗೆ ಯಾಕೆ ಮಾಡತ್ವೆ? ಇದಕ್ಕೆ ಕಾರಣ ಎಥನಾಲ್ಗೆ ಸಿಗ್ತಾ ಇರೋ ಬೆಲೆ. ಗೆಳೆಯರೆ, ಇಲ್ಲಿ ನಿಮಗೆ ಸಣ್ಣದೊಂದು ಲೆಕ್ಕ ಕೊಟ್ಟು ಬಿಡ್ತೀನಿ. ನಮ್ಮ ರೈತರು ಬೆಳೆಯೋ ಕಬ್ಬನ್ನ ಸಕ್ಕರೆ ಮಾಡೋದಿಕ್ಕೂ ಬಳಸಬಹುದು. ಸಕ್ಕರೆ ತೆಗೆದ ನಂತರ ಕೂಡ ಅಲ್ಲಿ ಉಳಿದ ಹೆವಿ ಮೊಲಾಸಿಸ್ ಅನ್ನು ಬಳಸಿ ಎಥನಾಲ್ ಅನ್ನ ತಯಾರಿ ಕೂಡ ಮಾಡಬಹುದು. ಆದ್ರೆ ಅದರಲ್ಲಿ ಕಡಿಮೆ ಪ್ರಮಾಣದ ಸಕ್ಕರೆಯ ಅಂಶ ಉಳ್ಕೊಂಡಿರುತ್ತೆ. ಹೀಗಾಗಿ ಅಲ್ಲಿ ತಯಾರಾಗುವ ಎಥನಾಲ್ನ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಲ್ಲದೆ ಒಂದಷ್ಟು ಸಕ್ಕರೆ ಒಂದಷ್ಟು ಎಥನಾಲ್ ಎರಡನ್ನೂ ತಯಾರು ಮಾಡುವ ವಿಧಾನ ಹೊಂದಿದೆ. ಇನ್ನು ಮೂರನೆಯದ್ದು, ಕಬ್ಬಿನ ರಸವನ್ನ ಸಕ್ಕರೆ ತಯಾರು ಮಾಡದೇನೆ ನೇರವಾಗಿ ಎಥನಾಲ್ಗೆ ಕಳುಹಿಸಿ ಕೊಡೋದು. ಇಲ್ಲಿ ಮೊದಲನೆಯ ಮಾರ್ಗ ಅಂದ್ರೆ ಸಕ್ಕರೆ ಮತ್ತು ಎಥನಾಲ್ ಎರಡನ್ನು ತೆಗೆದ್ರೆ 100 ಟನ್ ಕಬ್ಬಲ್ಲಿ ಸರಿಸುಮಾರು 11,500ದಿಂದ 12,000 kgಯಷ್ಟು ಸಕ್ಕರೆ ಸಿಗುತ್ತೆ. ಅಂದ್ರೆ 11,500ರಿಂದ 12 ಟನ್ ಸಕ್ಕರೆ ಸಿಗುತ್ತೆ ಮತ್ತು 1,200 ಲೀಟರ್ನಷ್ಟು ಎಥನಾಲ್ ಉತ್ಪಾದನೆ ಆಗುತ್ತೆ. ಇಲ್ಲ, ನಮಗೆ ಸ್ವಲ್ಪ ಸಕ್ಕರೆ ಕಡಿಮೆ ಆದರೂ ಪರವಾಗಿಲ್ಲ, ಎಥನಾಲ್ನ ಪ್ರಮಾಣ ಜಾಸ್ತಿ ಬೇಕು ಅಂದ್ರೆ 10 ಟನ್ ಸಕ್ಕರೆ
2,500 ಲೀಟರ್ನಷ್ಟು ಎಥನಾಲ್ ತಯಾರು ಮಾಡಬಹುದು. ಇದರಲ್ಲಿ ಸಕ್ಕರೆ ಕಡಿಮೆ ಹೊರತೆಗೆದಾಗ ಬಿ ಗ್ರೇಡ್ ಮೊಲಾಸಿಸ್ ಬರುತ್ತೆ. ಅದು ತುಂಬಾ ಜಿಗುಟಾಗಿರುವುದಿಲ್ಲ, ಸಕ್ಕರೆ ಅಂಶ ಕೂಡ ಅದರಲ್ಲಿ ಹೆಚ್ಚಾಗಿರುತ್ತೆ. ಹೀಗಾಗಿ ಅಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಎಥನಾಲ್ ಸಿಗುತ್ತೆ. ಇನ್ನು ಮೂರನೆಯದು, ಕಬ್ಬಿನ ರಸವನ್ನ ಹಂಗೆ ಸಕ್ಕರೆಯನ್ನ ಬೇರ್ಪಡಿಸದೇನೆ ಎಥನಾಲ್ಗೆ ಕಳುಹಿಸಿ ಕೊಡೋದು. ಹೀಗೆ ಮಾಡಿದ್ರೆ ಸಕ್ಕರೆ ಸಿಗೋದಿಲ್ಲ, ಆದರೆ ಸುಮಾರು 7,500 ರಿಂದ 8,000 ಲೀಟರ್ನಷ್ಟು ಎಥನಾಲ್ ಉತ್ಪಾದನೆ ಮಾಡೋದಕ್ಕಲ್ಲಿ ಸಾಧ್ಯ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ 1 ಟನ್ ಅಂದ್ರೆ 1,000 kgಯಷ್ಟು ಕಬ್ಬು ಬರೆದ್ರೆ 115 kg ಸಕ್ಕರೆ ಸಿಗುತ್ತೆ. ಸಕ್ಕರೆ ಬೇಡ, ಬರೀ ಎಥನಾಲ್ ತೆಗಿತೀವಿ ಅಂದ್ರೆ ಒಂದು 70 ರಿಂದ 85 ಲೀಟರ್ನಷ್ಟು ಎಥನಾಲ್ ಸಿಗುತ್ತೆ. ಈ ಎಥನಾಲ್ಗೆ ಲೀಟರ್ಗೆ 65 ರೂಪಾಯಿ 51 ಪೈಸೆಯನ್ನ ಸರ್ಕಾರ ಫಿಕ್ಸ್ ಮಾಡಿದೆ. ಇದು ಸಕ್ಕರೆ ತೆಗೆಯದ ಎಥನಾಲ್ನ ಬೆಲೆ. ಸೊ ಇಲ್ಲಿ ನೀವು ಲೆಕ್ಕ ಹಾಕಿ, ಸಕ್ಕರೆ ಬೆಲೆ ಮಾರ್ಕೆಟ್ ಅಲ್ಲಿ 42-43 ರೂಪಾಯೋ ಇದ್ರೆ 115 kg ಸಕ್ಕರೆಗೆ ಎಷ್ಟಾಯ್ತು? 4,945 ರೂಪಾಯಿ ಆಯ್ತು. ಅದೇ ಆವರೇಜ್ 80 ಲೀಟರ್ ಎಥನಾಲ್ ತೆಗೆದು ಮಾರಿದ್ರೆ ಲೀಟರ್ಗೆ 65 ರೂಪಾಯಿ ಸಿಕ್ಕರೂ ಕೂಡ 5,200 ರೂಪಾಯಿ ಅಷ್ಟು ಸಿಗುತ್ತೆ. ಶುಗರ್ ಫ್ಯಾಕ್ಟರಿಗಳು ಹೆಚ್ಚು ಹಣ ಯಾವುದರಿಂದ ಬರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ತವೆ. ಈಗ ಸಕ್ಕರೆ ಬೆಲೆ ಹೆಚ್ಚಾಗಿದೆ, ಅದನ್ನ ಎಥನಾಲ್ ಜೊತೆ ಹೋಲಿಸಿದ್ರೆ ಸಕ್ಕರೆ ಮಾರೋದು ಲಾಭ ಆಗುತ್ತೆ. ಹೀಗಾಗಿ ಇದೇ ಬೆಲೆ ಮುಂದುವರೆದ್ರೆ ಫ್ಯಾಕ್ಟರಿಗಳು ಸಕ್ಕರೆ ಮಾಡೋದಕ್ಕೆ ಶುರು ಮಾಡುತ್ತವೆ, ಅಥವಾ ದಾಸ್ತಾನು ಮಾಡಿಟ್ಟಿರೋ ಸಕ್ಕರೆನ ಈಗ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತವೆ. ಇಲ್ಲಿ ನಾನು ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ಸಕ್ಕರೆ ಮತ್ತು ಎಥನಾಲ್ ಬೆಲೆಯನ್ನ ಹೋಲಿಕೆ ಮಾಡಿ ಹೇಳಿದ್ದೀನಿ. ಸಕ್ಕರೆ ಫ್ಯಾಕ್ಟರಿಗಳು ಇದಲ್ಲದೆ ಕೂಡ ಕಬ್ಬಿನ ಉಪ ಉತ್ಪನ್ನಗಳಿಂದ ಇನ್ನಷ್ಟು ಲಾಭ ಮಾಡಿಕೊಳ್ತವೆ. ನಾನು ಅದೆಲ್ಲವನ್ನ ನಿಮಗೆ ಇಲ್ಲಿ ಹೇಳೋದಿಕ್ಕೆ ಹೋಗಿಲ್ಲ. ಇನ್ನು ಇಲ್ಲಿ ಸಕ್ಕರೆ ಉತ್ಪಾದನೆ ಕಡಿಮೆ ಆಗೋದರಲ್ಲಿ ಎಥನಾಲ್ನ ಪಾತ್ರ ಖಂಡಿತ ಇದೆ, ಆದರೆ ಅದೇ ಮೂಲ ಕಾರಣ ಅಲ್ಲ. ಕಬ್ಬಿನ ಉತ್ಪಾದನೆ ಚೆನ್ನಾಗಿದ್ರೆ, ಫ್ಯಾಕ್ಟರಿಗಳಿಗೆ ಬರೋ ಕಬ್ಬಿನ ಪ್ರಮಾಣ ಹೆಚ್ಚಾಗಿದ್ರೆ ಈ ಸಮಸ್ಯೆ ಉಂಟಾಗ್ತಾ ಇರಲಿಲ್ಲ. ಹಾಗೆ ಮಳೆ ಮತ್ತು ರೋಗ ಎರಡನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ರಫ್ತು ನಿಯಂತ್ರಣ ಸಾಧ್ಯ ಆಗಿಲ್ಲ. ಜೊತೆಗೆ ಇದು ಹಬ್ಬದ ಸೀಸನ್ ಕೂಡ, ಹೀಗಾಗಿ ಸಕ್ಕರೆಗೆ ಬೇಡಿಕೆ ಹೆಚ್ಚಾಗುತ್ತೆ. ಇದು ಗೊತ್ತಿರೋದ್ರಿಂದ ನಮ್ಮಲ್ಲಿ ಕಾಳಸಂತೆಯ ಖದೀಮರು ಸಕ್ಕರೆಯನ್ನ ಬ್ಲಾಕ್ ಮಾಡಿಟ್ಟು ಬೆಲೆ ಏರಿಕೆಗೆ ಕಾರಣ ಆಗೋದು ಕೂಡ ಇದೆ. ಒಟ್ಟಾರೆ ಸಕ್ಕರೆ ಬೆಲೆ ಹೆಚ್ಚಾಗ್ತಾ ಇದೆ. ಅದನ್ನು ನಿಯಂತ್ರಿಸೋದಕ್ಕೆ ಟ್ಯಾರಿಫ್ ರಹಿತ 10 ಲಕ್ಷ ಟನ್ ಸಕ್ಕರೆ ಮಾರುಕಟ್ಟೆಗೆ ಬಂದಿದೆ. ಇದು ಬೆಲೆ ಇಳಿಕೆ ಮಾಡಬೇಕು. ಇದರ ಜೊತೆ ಸರ್ಕಾರ ಸಕ್ಕರೆ ದಾಸ್ತಾನುಗಳ ಮೇಲೆ ನಿಯಂತ್ರಣವನ್ನ ಸಾಧಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ದೊಡ್ಡ ದೊಡ್ಡ ಕಂಪನಿಗಳು ಅಂದ್ರೆ ಸಿಹಿ ಪದಾರ್ಥಗಳನ್ನ ತಯಾರು ಮಾಡುವ ಕಂಪನಿಗಳು, ತಂಪು ಪಾನೀಯಗಳ ತಯಾರಿಕಾ ಕಂಪನಿಗಳು ತಮ್ಮ 1 ತಿಂಗಳ ಬಳಕೆ ಏನಿದೆ ಅದರಲ್ಲಿ ಅರ್ಧದಷ್ಟು ಮಾತ್ರ ದಾಸ್ತಾನು ಮಾಡಬೇಕು ಅಂತ ಸರ್ಕಾರ ಹೇಳಿದೆ. ಈಗ ಒಂದು ಚಾಕ್ಲೇಟ್ ಕಂಪನಿಗೆ ತಿಂಗಳಿಗೆ 60 ಟನ್ ಸಕ್ಕರೆ ಬೇಕು ಅಂತ ಇಟ್ಕೊಳ್ಳಿ. ಅವರು 2-3 ತಿಂಗಳಿಗೆ ಬೇಕಾಗುವಷ್ಟು ಸಕ್ಕರೆಯನ್ನು ಖರೀದಿ ಮಾಡಿ ದಾಸ್ತಾನು ಮಾಡೋ ಹಾಗಿಲ್ಲ. ಬರೀ 15 ದಿನಕ್ಕೆ ಬೇಕಾಗುವಷ್ಟು ಅಂದ್ರೆ ತಿಂಗಳಿಗೆ 60 ಟನ್ ಡಿಮ್ಯಾಂಡ್ ಇದ್ರೆ 30 ಟನ್ ಅನ್ನ ಸ್ಟಾಕ್ ಮಾಡಿ ಅದು ಖರ್ಚಾಗುತ್ತಾ ಇದ್ದಂತೆ ಮತ್ತೆ ಖರೀದಿಯನ್ನ ಮಾಡಿ ಅಂತ ಹೇಳಲಾಗಿದೆ. ದಾಸ್ತಾನುಗಳನ್ನ ಪರಿಶೀಲಿಸುವ ಕೆಲಸ ಕೂಡ ನಡೀತಾ ಇದೆ. ಅದರ ಜೊತೆಗೆ ಆಮದು ಮಾಡಿಕೊಳ್ಳುವ ಮೂಲಕ ಸಕ್ಕರೆಯ ಬೆಲೆಯ ಮೇಲೆ ನಿಯಂತ್ರಣವನ್ನ ಸಾಧಿಸುವ ಪ್ರಯತ್ನಗಳಾಗ್ತಾ ಇವೆ. ಗೆಳೆಯರೆ, ಈ ಹಿಂದೆ ಅಂದ್ರೆ 2015 ಮತ್ತು 16ರಲ್ಲಿ ಕೂಡ ಇದೇ ತರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆಗ ಕೂಡ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಲ್ಲಿ ತೀವ್ರ ಮಳೆಯ ಕೊರತೆಯ ಕಾರಣದಿಂದ ಕಬ್ಬಿನ ಉತ್ಪಾದನೆ ಕಡಿಮೆಯಾಗಿ ಸಕ್ಕರೆಯ ಕೊರತೆ ಉಂಟಾಯಿತು. ಸರ್ಕಾರ ಆಗ ಕೂಡ ಸುಮಾರು 5 ಲಕ್ಷ ಟನ್ ಸಕ್ಕರೆಯನ್ನ ಬ್ರೆಜಿಲ್ನಿಂದ ಆಮದು ಮಾಡಿಕೊಳ್ತು. 2017ರ ನಂತರ ಕಬ್ಬು ಬೆಳೆಯನ್ನ ವಿಸ್ತರಿಸುವ ಪ್ರಯತ್ನಗಳು ನಡೆದವು. ಪ್ರೋತ್ಸಾಹದಾಯಕ ಕ್ರಮಗಳಿಗೆ ಸರ್ಕಾರ ಮುಂದಾಯಿತು. ಹೀಗಾಗಿ ಮುಂದಿನ 4 ವರ್ಷಗಳಲ್ಲಿ ಅಂದ್ರೆ 2022ರ ಹೊತ್ತಿಗೆ ಭಾರತ ಸಕ್ಕರೆ ಉತ್ಪಾದನೆಯಲ್ಲಿ ಬ್ರೆಜಿಲ್ ಅನ್ನ ಹಿಂದಿಕ್ಕಿ ಮೊದಲ ಸ್ಥಾನಕ್ಕೆ ತಲುಪಿತು. ಆದರೆ 2023ರ ನಂತರದ ಹವಾಮಾನ ವೈಪರೀತ್ಯ, ರೋಗಗಳು ಭಾರತವನ್ನು 2ನೇ ಸ್ಥಾನಕ್ಕೆ ತಳ್ಳಿದ್ವು. ಮತ್ತೆ 2016ರ ಥರದ್ದೇ ಸಮಸ್ಯೆ ಈಗ ಉಂಟಾಗಿದೆ. ಅದರ ಜೊತೆಗೆ ಎಥನಾಲ್ ಅನ್ನೋದು ಹೆಚ್ಚುವರಿಯಾಗಿ ಸೇರ್ಪಡೆ ಆಗಿದೆ. ಇದು ಗೆಳೆಯರೆ ಸಕ್ಕರೆ ಬೆಲೆ ಏರಿಕೆ ಮತ್ತು ಅದರ ಹಿಂದಿನ ಕಾರಣಗಳು, ಕಬ್ಬು, ಸಕ್ಕರೆ ಮತ್ತು ಎಥನಾಲ್ನ ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.